ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಇವತ್ತಿನ ಸೆಷನಲ್ಲಿ ನಾನು ನಿಮಗೆ ಕೆ ಸೆಟ್ಟನ್ನು ತುಂಬ ಸಿಂಪಲ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಯಾವ ರೀತಿ ಕ್ಲಿಯರ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌ ಟು ಕ್ಲಿಯರ್ ಅ ಕೆ ಸೆಟ್ ಆ್ಯಂಡ್ ಫಾಲೋ ಇನ್ ಫ್ಯೂ ಸ್ಟೆಪ್ಸ್. ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಯಿತು ಅಂತಂದರೆ ನೀವು ಆರಾಮಾಗಿ ಕೆ ಸೆಟ್ಟನ್ನು ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಸ್ಟೆಪ್ 1, ಫಸ್ಟು ಸಿಲೆಬಸ್ ಕಾಪಿನ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಫಸ್ಟು ಸಿಲೆಬಸ್ ಕಾಪಿ ಕಲೆಕ್ಟ್ ಮಾಡಿ. ಸ್ಟೆಪ್ 2, ಸಿಲೆಬಸ್ ಕಾಪಿ ಕಲೆಕ್ಟ್ ಮಾಡಾದಮೇಲೆ ಈಗ ಫಾರ್ ಎಕ್ಸಾಂಪಲ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಅಂತ ತಗೊಳ್ಳಿ, ಸಿಲೆಬಸ್ಸಲ್ಲಿರುವಂಥದ್ದು. ಆ ಟೀಚಿಂಗ್ ಆ್ಯಪ್ಟಿಟ್ಯೂಡಲ್ಲಿ ಎಷ್ಟು ಸಬ್ ಕ್ವೆಶನ್ಸ್ಗಳಿದೆ. ಈಗ ಟೀಚಿಂಗ್ ಆ್ಯಪ್ಟಿಟ್ಯೂಡು, ರಿಸರ್ಚ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಎನ್ವೈರನ್ಮೆಂಟ್, ಆ ಥರ ಮತ್ತು ಲಾಜಿಕಲ್ ರೀಸನಿಂಗ್, ಆ ಥರ ಡಿಫ್ರೆಂಟ್ ಎಲ್ಲ ಬರ್ತಾ ಹೋಗುತ್ತಲ್ವಾ. ಸೊ ಫ್ರಮ್ ಪರ್ಟಿಕ್ಯುಲರ್ ಚಾಪ್ಟರ್ ಅನಲೈಸ್ ಮಾಡೋದು ಫಸ್ಟು. ಅಥವಾ ನಿಮಗೆ ಅದ್ರ ಕೈಂಡ್ ಆಫ್ ಬ್ಲೂ ಪ್ರಿಂಟ್ಗಳು ಸಿಗ್ತಾ ಆಗುತ್ತೆ. ಎಷ್ಟೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರ್ತಾರೆ ಯೂಟ್ಯೂಬ್ಸಲ್ಲಿ, ನೀವು ಚೆಕ್ ಮಾಡ್ಬೋದು. ನಮ್ಮ ಚಾನಲಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಯೂನಿಟಿಂದ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಳ್ತಾ ಹೋಗ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯೂನಿಟ್, ಓವರಾಲ್ ಆ ಯೂನಿಟಿಂದ ನಿಮಗೆ 5 ಮಾರ್ಕ್ಸ್ ಬರುತ್ತೆ ಅನ್ನೋದಿರುತ್ತೆ. ಇನ್ನೊಂದು ಯಾವುದೋ ಒಂದು ಯೂನಿಟು 2 ಮಾರ್ಕ್ಸ್ ಮಾತ್ರ ಇರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟಿಂಗ್ ಆನ್ 2 ಮಾರ್ಕ್ಸ್ ಥಿಂಗ್, ನೀವು 5 ಮಾರ್ಕ್ಸ್ ಬರುವ ಯೂನಿಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ವೆಲ್. ಸೊ ಫಸ್ಟು ಅನಲೈಸ್ ಮಾಡ್ತಾ ಹೋಗಬೇಕು. ಫಸ್ಟ್ ಸಿಲೆಬಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಸೆನ್ಸ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ. ಅದೇ ರೀತಿ ನಿಮ್ಮ ಸಬ್ಜೆಕ್ಟ್ ಸ್ಪೆಸಿಫಿಕ್ಗಳನ್ನು ನೋಡ್ತಾ ಹೋಗಿ. ಸಬ್ಜೆಕ್ಟ್ ಸ್ಪೆಸಿಫಿಕ್ ಓರಿಯೆಂಟೆಡ್ ಸಬ್ಜೆಕ್ಟ್, ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕಲ್ಸ್, ಬಯೋ, ಆಲ್ ದೋಸ್ ಸಬ್ಜೆಕ್ಟ್ಸಲ್ಲಿ ಯಾವ ರೀತಿಯಾಗಿ ಕ್ಲಾಸಿಫಿಕೇಷನ್ಸನ್ನು ಮಾಡಿದ್ದಾರೆ ಅಥವಾ ಯಾವ ರೀತಿಯಾಗಿ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂತ ನೀವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಮೂರನೇದಾಗಿ ಲಾಸ್ಟ್ 10 ಇಯರ್ಸ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿ. ನಿಮಗೆ ಈ ಸಿಲೆಬಸ್ ವೈಸ್ ಓದೋಕ್ಕಾಗ್ತಾ ಇಲ್ಲಪ್ಪ, ನನ್ನ ಹತ್ರ ಟೈಮ್ ಕಡಿಮೆ ಇದೆ ಅನ್ನೋದಾದರೆ ಲಾಸ್ಟ್ 10 ಇಯರ್ಸ್ ಕ್ವೆಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿದ್ರೆ 100% ನೀವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬಹುದು ಕೆ ಸೆಟ್ಟನ್ನು. ಸೊ ಹಾಗಾದರೆ ಈ ಲಾಸ್ಟ್ 10 ಇಯರ್ಸ್ ಕ್ವೆಶನ್ ಪೇಪರ್ ಎಲ್ಲಿಂದ ಸಿಗುತ್ತೆ ನಮಗೆ? ಸೊ ಡೋಂಟ್ ವರಿ, ಲಾಸ್ಟ್ 10 ಇಯರ್ ಕ್ವೆಶನ್ ಪೇಪರ್ ನಿಮಗೆ ನಮ್ಮ ಸ್ಟಡಿ ಸ್ಟುಡಿಯೋ ಅಕಾಡೆಮಿಯಲ್ಲೇ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಬರೀ ಕ್ವೆಶನ್ ಪೇಪರ್ ಅಷ್ಟೇ ಅಲ್ವಾ, ಸಾಲ್ವ್ಡ್ ಪೇಪರ್ ಸಿಗುತ್ತೆ ನಿಮಗೆ. ಈಚ್ ಆ್ಯಂಡ್ ಎವ್ರಿ ಪೇಪರನ್ನು ಸಾಲ್ವ್ ಮಾಡಿರ್ತೀವಿ ನಾವು, ಇನ್ಕ್ಲೂಡಿಂಗ್ ಆಪ್ಷನ್ಸ್ಗಳನ್ನು ಚೂಸ್ ಮಾಡಿ, ಮತ್ತು ಯಾಕೆ ಈ ಆಪ್ಷನ್ನ ಚೂಸ್ ಮಾಡಬಾರ್ದು ಅನ್ನೋದ್ರ ಮೇಲೂ ಹೇಳ್ತಾ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ ಪೇಪರನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ 2018 ಕ್ವೆಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀವಿ ಕಂಪ್ಲೀಟಾಗಿ, ಜನರಲ್ ಪೇಪರನ್ನು. ಆ್ಯಂಡ್ ವಿ ಆರ್ ಆಲ್ಸೋ ಡೂಯಿಂಗ್ ಅ ಫಿಸಿಕಲ್ ಸೈನ್ಸ್ ಪೇಪರ್. ಸೊ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ ಪ್ರೆಸ್ ಮಾಡಿ, ಸೊ ದಟ್ ಎವ್ರಿ ನೋಟಿಫಿಕೇಷನ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ 2018 ಪೇಪರ್ ಸಾಲ್ವ್ ಮಾಡಿದ್ದೀವಿ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಈಗ ನಾನು ಆಲ್ರೆಡಿ ಹೇಳಿದೆ, ನಿಮ್ಮ ಹತ್ರ ಓದೋಕ್ಕೆ ಟೈಮ್ ಇಲ್ಲ ಅನ್ನೋರು ಯಾರ್ಯಾರು ಈಗ ವರ್ಕ್ ಮಾಡ್ತಾ ಇರ್ತೀರ ಕೆಲವೊಬ್ಬರು, ಸೊ ಹಾಗಾಗಿ ಓದೋಕ್ಕೆ ಟೈಮ್ ಸಿಗ್ತಾ ಇರಲ್ಲ ಅಂಥವ್ರು ಏನು ಮಾಡಿ ಅಂದರೆ ಸಿಂಪಲ್, ಜಸ್ಟ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಂತಹ ಎಸ್ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುವಂತಹ ಕೆ ಸೆಟ್ ಸಾಲ್ವ್ಡ್ ಕ್ವೆಶನ್ ಪೇಪರನ್ನು ನೋಡ್ತಾ ಹೋಗಿ ಸಾಕು. ಸೊ 10 ಇಯರ್ಸ್ ಕ್ವೆಶನ್ ಪೇಪರನ್ನು ನಾವು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ 2018 ಈಗ ಆಲ್ರೆಡಿ ಆಗಿದೆ ನಾನು ಹೇಳಿರೋ ಹಾಗೆ. ನೆಕ್ಸ್ಟ್ ನಾವು 2019 ಪೇಪರನ್ನು ಸಾಲ್ವ್ ಮಾಡ್ತೀವಿ. ಸೊ ಟೋಟಲ್ ಆಗಿ 2013ಇಂದ ಹಿಡಿದು 2023ವರೆಗೂ ಆಗಿರುವಂತಹ ಎಲ್ಲ ಕೆ ಸೆಟ್ ಜನರಲ್ ಪೇಪರ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಫಿಸಿಕಲ್ ಸೈನ್ಸ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇದರಲ್ಲಿ ಓನ್ಲಿ ರಿಲೇಟೆಡ್ ಟು ಕೆ ಸೆಟ್ ಅಷ್ಟೇ ಅಲ್ಲ, CSIR ನೆಟ್ ರಿಲೇಟೆಡ್ ಆಗಿರುವಂಥದ್ದನ್ನು ಸಾಲ್ವ್ ಮಾಡ್ತೀವಿ. ಸೊ ದ್ಯಾಟ್ ನಿಮಗೆ ಇನ್ನೂ ಆವಾಗ ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಟ್ರಿಕ್ ನಾನು ಯಾರಿಗೆ ಹೇಳ್ತಾ ಇರೋದು, ಓನ್ಲಿ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಅನ್ನುವಂಥ ಟ್ರಿಕ್, ಈ ಪರ್ಟಿಕ್ಯುಲರ್ ಟ್ರಿಕ್ ಹೇಳ್ತಾ ಇರೋದು ಓದೋಕ್ಕೆ ಟೈಮ್ ಇಲ್ಲ ನಮಗೆ ಅನ್ನೋರು ಯಾರ್ಯಾರಿದ್ದೀರೋ, ವರ್ಕ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಜಸ್ಟ್ ಲಾಸ್ಟ್ 10 ಇಯರ್ಸ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿದ್ರೆ ಸಾಕು. ಸೊ ಇಲ್ಲಪ್ಪ, ಐ ವಾಂಟ್ ಟು ಸ್ಕೋರ್ ಮೋರ್ ಮಾರ್ಕ್ಸ್, ನಾನು ಕೆ ಸೆಟ್ಟಲ್ಲಿ ಒಳ್ಳೆ ಸ್ಕೋರಿಂಗ್ ಮಾಡಬೇಕು ಅನ್ನೋರಾದರೆ ಫಸ್ಟ್ ಆ್ಯಸ್ ಯೂಶ್ವಲ್ ಕಲೆಕ್ಟ್ ದ ಸಿಲೆಬಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಈಚ್ ಆ್ಯಂಡ್ ಎವ್ರಿ ಯೂನಿಟನ್ನು ಓದ್ತಾ ಹೋಗಿ, ಈಚ್ ಆ್ಯಂಡ್ ಎವ್ರಿ ಯೂನಿಟ್. ಸೊ ಎವ್ರಿ ಯೂನಿಟ್ನಲ್ಲಿ ಮತ್ತೆ ಆ್ಯಸ್ ಇಟ್ ಇಸ್ ನಾನು ಹೇಳಿದ್ನಲ್ಲ, ಈಗ 2 ಮಾರ್ಕ್ಸ್ ಓರಿಯೆಂಟೆಡ್ ಒಂದು ಯಾವುದೋ ಇರುತ್ತೆ, ಇಲ್ಲ 5 ಮಾರ್ಕ್ಸ್ ಇರುತ್ತೆ ಅಂತ. ಸೊ ನೀವೇನು ಮಾಡಬೇಕು, ನಿಮ್ಮ ಕಾನ್ಸಂಟ್ರೇಷನ್ ಫಸ್ಟ್ ಮೇಜರಾಗಿ 5 ಮಾರ್ಕ್ಸ್ ಯಾವುದು ಯೂನಿಟ್ ಇರುತ್ತೋ ಅದ್ರ ಮೇಲೆ ಇರಬೇಕು. ನೆಕ್ಸ್ಟ್ ಬಂದು 2 ಮಾರ್ಕ್ಸ್ ಯೂನಿಟ್ ಮೇಲೆ ಇರಬೇಕು. ಅದೇ ರೀತಿ ಈಚ್ ಆ್ಯಂಡ್ ಎವ್ರಿ ಪರ್ಟಿಕ್ಯುಲರ್ ಟಾಪಿಕ್ಸನ್ನು ಓದ್ತಾ ಹೋಗಿ. ಥರ್ಡ್, ನಮ್ಮ ಚಾನಲಲ್ಲೇ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಆಗಿರುವಂತಹ
ಎಲ್ಲ ಕಂಟೆಂಟ್ಸಿನ ವೀಡಿಯೋಸ್ಗಳು ಮತ್ತು ನಿಮಗೆ ನೋಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಆ ನೋಟ್ಸನ್ನು ಫಾಲೋ ಮಾಡಿದ್ರೆ ಸಾಕು. ಆ ಯೂನಿಟ್ ಪೂರ್ತಿ ಓದೋದು ಬೇಡ ಅಂದ್ರೂ ಆ ಯೂನಿಟಲ್ಲಿ ಏನೆಲ್ಲ ಕವರ್ ಆಗುತ್ತೋ ಆ ನೋಟ್ಸನ್ನು ತುಂಬ ಪ್ರಿಸೈಸಾಗಿ ಮಾಡಿದ್ದೀವಿ. ಸೊ ಅದ್ರ ನೋಟ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ಇನ್ಕ್ಲೂಡಿಂಗ್ ರಿಸರ್ಚ್ ಆಪ್ಟಿಟ್ಯೂಡ್ ಕೂಡ ಆಗಿದೆ, ದೆನ್ ಎನ್ವೈರನ್ಮೆಂಟ್ ಇದೆ, ದೆನ್ ನಾವು ಸದ್ಯದಲ್ಲೇ ಲಾಜಿಕಲ್ ರೀಸನಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅವೆಲ್ಲವೂ ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಇದರ ಇನ್ಫಾರ್ಮೇಷನ್ ನಿಮಗೆ ಇನ್ಕ್ಲೂಡಿಂಗ್ ವಾಟ್ಸಪ್ಪಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಈವನ್ ಟೆಲಿಗ್ರಾಮ್ ಚಾನಲ್, ಆ್ಯಂಡ್ ಆಲ್ ದೀಸ್ ಆರ್ ಫ್ರೀ ಆಫ್ ಕಾಸ್ಟ್. ಸೊ ಈ ಕೆಸೆಟ್ಟನ್ನು ನಾನು ಹೈ ಸ್ಕೋರ್ ಮಾಡಬೇಕು ಅನ್ನೋರು ಕೆಲವೊಂದು ಬುಕ್ಸ್ಗಳನ್ನು ರೆಫರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಯಾವ್ಯಾವ ಬುಕ್ಸು ಅಂತ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಜೊತೆಗೆ ಯಾರ್ಯಾರು 10 ಇಯರ್ಸ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರೋ ಅವ್ರುಗಳು ಕೂಡ ಈ ಬುಕ್ಸನ್ನು ರೆಫರ್ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಒಟ್ಟಾರೆಯಾಗಿ ಕೆಸೆಟ್ಟನ್ನು ಕ್ಲಿಯರ್ ಮಾಡಬೇಕು ನಾವು ಅಂತಂದರೆ ಇದಿಷ್ಟನ್ನು ಫಾಲೋ ಮಾಡ್ತಾ ಹೋಗಬೇಕು. ಸೊ ಆ ಬುಕ್ಸ್ ಯಾವ್ದ್ಯಾವುದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ, ಒಂದು ನಿಮಿಷ. ಸೊ ನೋಡಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 2 ಪಬ್ಲಿಕೇಶನ್ಸ್ ಇದೆ. ಒಂದು ಉಪ್ಕಾರ್ಸ್ UGC ನೆಟ್ JRF ಸೆಟ್ಟಿಗಾಗುತ್ತೆ. ನೀವು ಒಂದು ಪುಸ್ತಕ ತಗೊಂಡ್ರೆ ನೀವು ಇದರಲ್ಲೇ JRF ನೆಟ್ಟು ಸ್ಲೆಟ್ ಎಲ್ಲನೂ ನೀವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮಗೆ ಕಂಟೆಂಟು ತೋರಿಸ್ತಾ ಇದ್ದೀನಿ ಇಲ್ಲಿ, ಮತ್ತು ಆಥರ್ಸು ವಶಿಷ್ಠ, ದೆನ್ ಉಪ್ಕಾರ್ಸ್ ಪಬ್ಲಿಕೇಶನ್ ಅಂತ ಇದೆ. ನಿಮಗೆ ಈ ಬುಕ್ಸು ಅವೈಲೇಬಲ್ ಅವೆನ್ಯೂ ರೋಡಲ್ಲಿ ಇರುತ್ತೆ. ಮತ್ತು ಯಾರ್ಯಾರಿಗೆ ಈ ಬುಕ್ಸು ಅಂದರೆ ಬ್ಯಾಂಗ್ಳೂರಲ್ಲಿರೋರಿಗೆ ನೀವು ಅವೆನ್ಯೂ ರೋಡಲ್ಲಿ ಪರ್ಚೇಸ್ ಮಾಡ್ಬೋದು. ಯಾರ್ಯಾರಿಗೆ ಈ ಬುಕ್ ಬೇಕು ಅಂತ ಇರುತ್ತೋ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ಅದನ್ನು ನಿಮಗೆ ಕಳಿಸ್ಕೊಡುವಂತಹ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಆ್ಯಂಡ್ ವಾಟ್ಸಪ್ ಚಾನಲ್ ನಂಬರನ್ನು ಕೂಡ ಹಾಕಿರ್ತೀನಿ. ಇಲ್ಲಿ ನೋಡಿ, ಪ್ರಾಕ್ಟೀಸ್ ಟೆಸ್ಟ್ ಪೇಪರ್ಸ್ಗಳು ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸ್ ನೀವೇನು ಸಾಲ್ವ್ ಮಾಡ್ತಿರೋ ಅದರ ಆನ್ಸರ್ಸುಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ, ಆಪ್ಷನ್ ವೈಸ್ ಆನ್ಸರ್ಸು. ಆ್ಯಂಡ್ ಬರೀ ಆಪ್ಷನ್ಸ್ ಅಷ್ಟೇ ಅಲ್ಲ, ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ನು. ಆ್ಯಂಡ್ ಇನ್ನೊಂದು ಬುಕ್ ಯಾವುದು ಅಂದರೆ NTA UGC ನೆಟ್ JRF ಸೆಟ್. ಸೊ ಜಸ್ಟ್ ಯಾರ್ಯಾರು ಲಾಸ್ಟ್ ಒಂದು 30 ಡೇಸಲ್ಲಿ ನಾನು ಪ್ರಿಪೇರ್ ಆಗಿಬಿಟ್ಟು ಕೆಸೆಟ್ನ ಕ್ಲಿಯರ್ ಮಾಡಬೇಕು ಅಂತ ಇರ್ತೀರೋ ಅವರು ಈ ಬುಕ್ಸ್ಗಳನ್ನು ರೆಫರ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ 2022 ಸಾಲ್ಡ್ ಪೇಪರ್ ಇದೆ, ಅದರಲ್ಲಿ ಸೆಟ್ ಆಗಿರಬಹುದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಬುಕ್ಕನ್ನು ಯಾವ್ಯಾವ ರೀತಿಯ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ NTA ಮತ್ತು ನಿಮ್ಗೆ ಇಲ್ಲಿ ಟೆಸ್ಟ್ ಸೀರೀಸು ಇದ್ರ ಫೀಚರ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಐದರ್ ನೀವು ಅರಿಯಾಂತನ್ನು ರೆಫರ್ ಮಾಡ್ಬೋದು, ಇಲ್ಲ ಉಪ್ಕಾರ್ಸ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಅರಿಯಾಂತ್ ಪಬ್ಲಿಕೇಶನ್. ಕಂಪ್ಯೂಟರ್ ಅವೇರ್ನೆಸ್ ಯಾಕಂದರೆ ಕಂಪ್ಯೂಟರ್ ICT ಬೇಸ್ಡ್ ಟೆಕ್ನಾಲಜಿ, ICT ಒಂದು ಪಾರ್ಟ್ ಇರುತ್ತೆ ಅಲ್ವಾ. ಸೊ ICT ರಿಲೇಟೆಡ್ ಆಗಿರುವಂತಹ ಎಲ್ಲ ಕ್ವೆಶನ್ಸ್ಗಳು ಇದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ನೋಡ್ತಾ ಹೋಗ್ಬೋದು. ಇಲ್ಲೂ ಅಷ್ಟೇ ಆಪ್ಷನ್ಸ್ಗಳಿಗೆ ಎಲ್ಲ ಆನ್ಸರ್ಸ್ಗಳು ಕೊಡ್ತಾ ಹೋಗ್ತಾರೆ. ಮತ್ತು ಮೋಸ್ಟ್ ಆಫ್ ದ ಎಲ್ಲ ಕಂಟೆಂಟ್ಸು ಕವರ್ ಆಗಿರುತ್ತೆ. ಯು ಕ್ಯಾನ್ ಫೈಂಡ್ ಅ ಕ್ವೆಶನ್ ಬ್ಯಾಂಕ್ ಹಿಯರ್. ದೆನ್ ಮೆಂಟಲ್ ಎಬಿಲಿಟಿ ಅಥವಾ ಲಾಜಿಕಲ್ ರೀಸನಿಂಗ್. ಸೊ ಮೋಸ್ಟ್ ಬೆಸ್ಟ್ ಬುಕ್ ಇದಕ್ಕೆ ಅಂದರೆ ಲೆಕ್ಕಯ್ಯ ವರ್ಷಪ್ರಕಾಶನ್ ಅವರ ಮಂಜುನಾಥ್ ಬ್ಯಾಡಗಿ ಸರ್ ಅವ್ರದ್ದು. ಅವ್ರು ನೀವು ರೆಫರ್ ಮಾಡಿದ್ರೆ ಆರಾಮ್ಸೆ ಎಲ್ಲನೂ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಕಂಟೆಂಟ್ಸ್ ನೋಡಿ ನೀವು ಬೇಕಾದರೆ ಅನಲಾಗಿ, ಮಿಸ್ಸಿಂಗ್ ನಂಬರ್ಸು, ಪ್ರಾಬ್ಲಮ್ಸು, ಕ್ವಾಡ್ರಾಟಿಕ್ಕು, ಸೇಮ್ ಇವೆಲ್ಲ ಅದೇ ಇರೋದು. ಡೇಟಾ ಇಂಟರ್ಪ್ರಿಟೇಷನ್ಸು ಮತ್ತು ಬ್ಲಡ್ ರಿಲೇಷನ್ಸ್, ಇದ್ರ ಮೇಲೆ ಎಲ್ಲ ಸಮ್ಸ್ ಕೇಳ್ತಾ ಇರ್ತಾರಲ್ವ. ಸೊ ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ದೆನ್ ನೀವು ಇಲ್ಲಿ ನೋಡ್ಬೋದು, ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ಸಿಗೆ ಬರೀ ಆಪ್ಷನ್ಸ್ ಅಷ್ಟೇ ಅಲ್ಲ, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿದ್ದಾರೆ ಅಂತಲೂ ಅವ್ರು ಕೊಡ್ತಾ ಹೋಗಿದ್ದಾರೆ, ಹೇಗೆ ಆ ಸ್ಟೆಪ್ ಸಾಲ್ವ್ ಎಲ್ಲ ಮಾಡಿದ್ದಾರೆ ಇದರಲ್ಲಿ ಅಂದ್ಬಿಟ್ಟು ಅಂತ. ಆ್ಯಂಡ್ ಇದರಲ್ಲಿ ನಿಮಗೆ ಎಲ್ಲ ರೀತಿಯಾಗಿರೋ ಪ್ರಾಬ್ಲಮ್ಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಕೆಸೆಟ್ ಜನರಲ್ ಪೇಪರಿಗೆ ಬೇಕಾಗಿರುವಂತಹ ಕಂಟೆಂಟ್. ದೆನ್ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳಿಗೆ, ಮ್ಯಾಥ್ಸಿಗಾಗಿರ್ಬೋದು ಅಥವಾ ಫಿಸಿಕಲ್ ಸೈನ್ಸಿಗಾಗಿರ್ಬೋದು ಯಾವುದಾದ್ರು ಬೇಕು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಫಿಸಿಕಲ್ ಸೈನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಯಾರ್ಯಾರು ಫಿಸಿಕಲ್ ಸೈನ್ಸ್ನ ಅಟೆಂಡ್ ಮಾಡ್ತಾ ಇದ್ದೀರೋ ಅವರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫಿಸಿಕಲ್ ಸೈನ್ಸಿನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಹಾಕ್ತಾ ಹೋಗ್ತೀನಿ. ಸೊ ಯಾವ್ಯಾವ ಯೂನಿಟನ್ನು ಓದಬೇಕು ಅದೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಸೆಷನಲ್ಲಿ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗಿದೆ ಏನು ಮಾಡಿದ್ರೆ ನಾವು ಕೆಸೆಟ್ಟನ್ನು ಆರಾಮ್ಸೆ ಕ್ಲಿಯರ್ ಮಾಡ್ತಾ ಹೋಗಬಹುದು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಜಸ್ಟ್ ಗೋ ವಿತ್ 10 ಇಯರ್ಸ್ ಕ್ವೆಶನ್ ಪೇಪರ್. 10 ಇಯರ್ಸ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ,
ದೆನ್ ಏನೇನು ಕಂಟೆಂಟ್ಸ್ ಇದೆಯೋ ಅದ್ರ ಕಡೆ ಒಂಚೂರು ಗಮನ ಕೊಡ್ತಾ ಹೋಗಿ ನೀವು ಆರಾಮ್ಸೆ ಕೆ ಸೆಟ್ಟನ್ನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಬೋದು. ಇನ್ಕ್ಲೂಡಿಂಗ್ ಇಫ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಮ್ 30 ಡೇಸ್ ಇಟ್ಸೆಲ್ಫ್. ಇನ್ನು 30 ದಿವಸ ಇದೆ ಅಂದಾಗಾದರೂ ನೀವು ಶುರು ಮಾಡ್ಕೊಳ್ತಾ ಹೋಗಬಹುದು. ಬಟ್ ಕ್ವೆಶನ್ ಪೇಪರನ್ನು ತುಂಬ ಗಮನ ವಹಿಸಿ ಸಾಲ್ವ್ ಮಾಡಿದ್ರೆ ಇಟ್ ವುಡ್ ಬಿ ಈಸಿ ಫಾರ್ ಯು. ಸೊ ಏನೇ ಡೌಟ್ಸ್ ಇದ್ದರೂ ಯು ಕ್ಯಾನ್ ಕಮೆಂಟ್, ವಿಡಿಯೋದಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ssstudioacademy@gmail.com ಅನ್ನೋದ್ರಲ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯು ಕ್ಯಾನ್ ಆಲ್ಸೋ ಡೂ, ಈವನ್ ಆನ್ ಟೆಲಿಗ್ರಾಮ್, ಆ್ಯಂಡ್ ಈವನ್ ವಿ ಡೂ ಹ್ಯಾವ್ ಅ ವಾಟ್ಸಪ್ ಗ್ರೂಪ್. ಆ ವಾಟ್ಸಪ್ ಗ್ರೂಪಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಬುಕ್ಸ್ ಯಾರ್ಯಾರು ಬೇಕು ಅಂತ ಇದೆಯೋ, ಲೈಕ್ ವಿಡಿಯೋ ಆಫ್ಟರ್ ಸೀಯಿಂಗ್ ದ ವಿಡಿಯೋ, ಇಫ್ ಯು ವಾಂಟ್ ಟು ಬೈ ದಟ್ ಏನು ಅರಿಯಾನ್ ಪಬ್ಲಿಕೇಶನ್ ಅವರ NTA JRF ದನ್ ಕೆ ಸೆಟ್ದಾಗಿರ್ಬೋದು, ಅಥವಾ ಮಂಜುನಾಥ್ ಬ್ಯಾಡಗಿ ಸರ್ ಅವ್ರ ಪುಸ್ತಕಗಳಾಗಿರ್ಬೋದು, ಯಾವುದೇ ಬುಕ್ಸ್ ಬೇಕಂದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆನ್ 8050381552. ಸೊ ಬುಕ್ಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ, ವಾಟ್ಸಪ್ ಗ್ರೂಪಿನ ಕೂಡ ಮೆನ್ಷನ್ ಮಾಡಿರ್ತೀವಿ. ಸೊ ಅಲ್ಲಿ ನಿಮಗೆ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.